ಬಿಜೆಪಿಯ ಮೊದಲ ಲಿಸ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಘೋಷಣೆಯಾಗಿದೆ. ಕಾಂಗ್ರೆಸ್ ಕರ್ನಾಟಕದ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ. ಕರ್ನಾಟಕದ ನಾಯಕರು ರೆಡಿ ಇಟ್ಕೊಂಡಿದ್ದಾರೆ. ಯಾವ ಯಾವ ಕ್ಷೇತ್ರಗಳಲ್ಲಿ ಒಂದು ಹೆಸರು ಗುರುತಿಸಬಹುದು, ಫೈನಲ್ ಮಾಡಬಹುದು, ಆ ಲಿಸ್ಟ್ ರೆಡಿ ಆಗಿದೆ. ಹಳೆ ಮೈಸೂರು ಭಾಗದನ್ನ ನಾವು ಮಾತನಾಡ್ತಾ ಇದ್ವಿ. ಸ್ವಲ್ಪ ಬೆಂಗಳೂರು ಕಡೆ ಬರೋಣ. ಪ್ರಶಾಂತ್, ಬೆಂಗಳೂರು ಏನು ಹೇಳ್ತಾ ಇದೆ? ನೋಡಿ ಭಾವನ, ಬೆಂಗಳೂರು 3 ಸೀಟ್ಗಳೇನಿವೆ. ಹಳೆ ಮೈಸೂರಿನ 8 ಮತ್ತು ಬೆಂಗಳೂರಿನ 3 ಸೀಟ್ಗಳೇನಿವೆ. ಇಲ್ಲಿ ಮತದಾರರ ಅಭಿಪ್ರಾಯ ತುಂಬ ವ್ಯತಿರಿಕ್ತವಾಗಿರುತ್ತೆ. ಹಳೆ ಮೈಸೂರಿಗೆ ಕಂಪೇರ್ ಮಾಡಿದರೆ ನೀವು 2014ರಿಂದ ನೋಡಿ ಅಥವಾ ಅದಕ್ಕಿಂತ ಮುಂಚೆ 2009ರಲ್ಲೂ ಕೂಡ ನೋಡಿ, ಬೆಂಗಳೂರಿನ 3 ಸೀಟ್ಗಳನ್ನು ಸತತವಾಗಿ ಬಿ ಜೆ ಪಿ ಸ್ವೀಪ್ ಮಾಡ್ತಾ ಇದೆ. ಡಿಲಿಮಿಟೇಷನ್ನ ನಂತರ 3 ಸೀಟ್ಗಳಾದವು. ಬೆಂಗಳೂರು ದಕ್ಷಿಣ, ಸೆಂಟ್ರಲ್, ಉತ್ತರ. ಬೆಂಗಳೂರು ದಕ್ಷಿಣದಲ್ಲಿ 91ರಲ್ಲಿ ವೆಂಕಟಗಿರಿಗೌಡರು ಗೆದ್ದಿದ್ದು. ಇನ್ನೂ ಬಿ ಜೆ ಪಿ ಸತತವಾಗಿ ಗೆಲ್ಪದು. ವೆಂಕಟಗಿರಿಗೌಡರು, ಅನಂತಕುಮಾರ್, ಈಗ ತೇಜಸ್ವಿ ಸೂರ್ಯ. ಬೆಂಗಳೂರು ಸೆಂಟ್ರಲ್ನಲ್ಲೂ ಕೂಡ ಒಂದು ಕಾಲದಲ್ಲಿ ಅಂದರೆ ಸಾಂಗ್ಲಿಯಾನ ಗೆದ್ದಿದ್ರು. ನಂತರ ಅವರು ಈ ನ್ಯೂಕ್ಲಿಯರ್ ಡೀಲಲ್ಲಿ ಬಿ ಜೆ ಪಿಯಿಂದ ಗೆದ್ದಿದ್ರು. ನಂತರ ನ್ಯೂಕ್ಲಿಯರ್ ಡೀಲ್ನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಹೋದರು. ಬೆಂಗಳೂರು ಉತ್ತರದ ಸೀಟನ್ನು ಡಿ ಬಿ ಚಂದ್ರೇಗೌಡರು, ಮೂಡಿಗೆರೆ ಚಿಕ್ಕಮಗಳೂರಿನವರು, ಇಲ್ಲಿ ಬಂದು ಸೀಟನ್ನು 2009ರಲ್ಲಿ ಗೆದ್ದಿದ್ರು. ಈಗ 2 ಬಾರಿ ಸದಾನಂದ ಗೌಡರು ಗೆದ್ದಿದ್ದಾರೆ. ಕಾಂಗ್ರೆಸ್ನಲ್ಲೂ ಅದರಲ್ಲೂ ಡಿ ಕೆ ಶಿವಕುಮಾರ್ಗೆ ಈ 3 ಸೀಟ್ಗಳು ಮತ್ತು ಬೆಂಗಳೂರು ಗ್ರಾಮಾಂತರ, ಅದು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯ ಪ್ರತಿಷ್ಠೆಯ ಪ್ರಶ್ನೆ. ಯಾಕಂದರೆ ಬೆಂಗಳೂರಿನ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ದಾರೆ, ಆಡಳಿತದ ಉಸ್ತುವಾರಿಯನ್ನು. ನ್ಯಾಚುರಲಿ ಪೊಲಿಟಿಕಲಿ ಎಷ್ಟು ಸೀಟ್ಗಳನ್ನು ಗೆದ್ದುಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಒಂದು ಕಾಲದಲ್ಲಿ ಬೆಂಗಳೂರು ಕಾಂಗ್ರೆಸ್ನ ಭದ್ರಕೋಟೆ. ಹೌದು, ಈಗಲೂ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ವೋಟ್ ಪ್ರಿಫರೆನ್ಸ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಲೋಕಸಭಾ, ನನಗನ್ಸುತ್ತೆ ವಾಟ್ ಈಸ್ ದ ಗೇಮ್ ಚೇಂಜರ್ ಇಸ್, ಈ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಮತದಾರರಲ್ಲಿ ಮೋದಿ ಬಗ್ಗೆ ಇರತಕ್ಕಂಥ ಒಂದು ಆಕರ್ಷಣೆಯ ಕಾರಣದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ವೋಟಿಂಗ್ ಬೂತ್ಗೆ ಬರಲ್ಲ, ಬಟ್ ಅವರು ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಬೂತ್ಗೆ ಬರ್ತಾರೆ. ದಟ್ ಈಸ್ ದ ಗೇಮ್ ಚೇಂಜರ್ ಫಾರ್ ಬಿ ಜೆ ಪಿ. ಸ್ಟ್ರಾಟಜಿ ವೈಸ್ ಕಾಂಗ್ರೆಸ್ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಸೌಮ್ಯ ರೆಡ್ಡಿ ಜಯನಗರದಲ್ಲಿ ರಾಮಮೂರ್ತಿ ವಿರುದ್ಧ ಬಹಳ ಕಡಿಮೆ ಮತಗಳ ಅಂತರದಿಂದ ಸೋತರು. ರಾಮಲಿಂಗಾರೆಡ್ಡಿಯವರ ಪ್ರಭಾವದಿಂದ ಬೆಂಗಳೂರು ದಕ್ಷಿಣ ಎಂದೂ ಕೂಡ ಕಾಂಗ್ರೆಸ್ಗೆ ಅಲ್ಲ. ಬೆಂಗಳೂರು ಸೆಂಟ್ರಲ್ ಅದು ಹಿಂದೂ ಅಭ್ಯರ್ಥಿ ಕೊಟ್ಟರೆ ಕನ್ಸಾಲ್ಟೇಷನ್ ಆಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇತ್ತು. ಬಟ್ ಹ್ಯಾರಿಸ್ರಿಗೆ ಟಿಕೆಟನ್ನು ಕೊಡಲಾಗ್ತಾ ಇದೆ. ಯಾಕಂದರೆ ಬೇರೆ ಕಡೆ ಮುಸ್ಲಿಮ್ರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಕಾರಣದಿಂದ. ಮುಸ್ಲಿಂ ಅಭ್ಯರ್ಥಿ ಇದ್ದರೆ ನನಗನ್ಸುತ್ತೆ ಬಿ ಜೆ ಪಿಗೆ ಇನ್ನೊಂದು ಅವಕಾಶ, ಸ್ಟ್ರೇಟ್ ಫೈಟ್ನ ಅವಕಾಶ ಇರುತ್ತೆ. ಬೆಂಗಳೂರು ಉತ್ತರ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅದಕ್ಕೆ ಎಸ್ ಟಿ ಸೋಮಶೇಖರನ್ನು ಸೆಳೆದುಕೊಳ್ಳಾಯಿತು. ಒಂದು ವೇಳೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಡಾಕ್ಟರ್ ಮಂಜುನಾಥರನ್ನು ತಂದು ನಿಲ್ಲಿಸಿದರೆ ಕೊನೆಯ ಗಳಿಗೆಯಲ್ಲಿ ಡಿ ಕೆ ಸುರೇಶ್ ಬೆಂಗಳೂರು ಉತ್ತರಕ್ಕೆ ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ಯಾಕಂದರೆ ಒಕ್ಕಲಿಗ ಡಾಮಿನೇಷನ್ ಇರ್ತಕ್ಕಂಥ ಕ್ಷೇತ್ರ. ಆದರೆ ಬೈ ಆ್ಯಂಡ್ ಲಾರ್ಜ್ ಬೆಂಗಳೂರು 3 ಸೀಟ್ಗಳು, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ವರ್ಸಸ್ ಸುರೇಶ್ ಆದರೆ ಅಥವಾ ಸುರೇಶ್ ಉತ್ತರಕ್ಕೆ ಬಂದರೆ, ಈ ಎಲ್ಲ ಪ್ರಶ್ನೆಗಳಿದ್ದರೂ ಕೂಡ ಈ 4 ಸೀಟ್ಗಳು ಡಿ ಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಪ್ರಶ್ನೆ. ಗ್ರಾಮಾಂತರ ಗೆದ್ದಿದ್ದಾರೆ ಡಿ ಕೆ ಶಿವಕುಮಾರ್. ಬೆಂಗಳೂರಿನ 3 ಅರ್ಬನ್ ಸೀಟ್ಸ್ಗಳಿವೆ ಅಲ್ವಾ, ಅವು ಮೋದಿ ಅಲೆ ಜಾಸ್ತಿ ತಾಗುವಂಥ ಕ್ಷೇತ್ರಗಳು. ನೀವು ವಿಧಾನಸಭಾ ಚುನಾವಣೆಯಲ್ಲೂ ನೋಡಿ, ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲ್ತು, ಬೆಂಗಳೂರು ನಗರದಲ್ಲಿ ಅದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹೀಗಾಗಿ ಲೋಕಸಭೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ. ಕಾಂಗ್ರೆಸ್ಗೂ ಕೂಡ ಸರ್ಕಾರ ಇರುವಾಗ ನೀವೆಲ್ಲಿ ಸರ್ಕಾರ ನಡೆಸ್ತೀರಿ, ಅಲ್ಲಿ 3ರಲ್ಲಿ 1 ಸೀಟ್ ಗೆಲ್ಲುವ ಅನಿವಾರ್ಯತೆ ಇದ್ದೇ. ರೈಟ್. ಎಲ್ಲಿ ಬಿಜೆಪಿಯನ್ನ ಬಲಹೀನಗೊಳಿಸೋ ಸಾಧ್ಯತೆ ಇದೆ ಈ 3 ಕ್ಷೇತ್ರಗಳನ್ನು? ಬೆಂಗಳೂರು ಉತ್ತರ ನನಗನ್ಸುತ್ತೆ ಒಕ್ಕಲಿಗ ಕನ್ಸಾಲ್ಟೇಷನ್ ಬಿ ಜೆ ಪಿಯ ಪರವಾಗಿ. ಅದು ನೋಡಿ, ಒಕ್ಕಲಿಗರದು ವಿಚಿತ್ರ ಇದೆ. ಬೆಂಗಳೂರು ನಗರದ ಒಕ್ಕಲಿಗರ ಪ್ರಿಫರೆನ್ಸ್ ಬಿ ಜೆ ಪಿ, ಗ್ರಾಮೀಣ ಭಾಗದ ಒಕ್ಕಲಿಗರ ಪ್ರಿಫರೆನ್ಸ್ ಜೆ ಡಿ ಎಸ್ ಇರುತ್ತೆ. ಇವೆರಡೂ ಸೇರಿ ಬಿ ಜೆ ಪಿಗೆ ಲಾಭ ಆಗತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅದನ್ನು ಎಷ್ಟು ಒಕ್ಕಲಿಗರ ಮತಗಳನ್ನು ಸೆಳ್ಕೊಳ್ತಾರೆ? ಒ ಬಿ ಸಿ ಕನ್ಸಾಲ್ಟೇಷನ್ ಕೂಡ ಬೆಂಗಳೂರು ನಗರದಲ್ಲಿ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಕ್ಯಾಂಡಿಡೇಟ್ ಯಾರು? ಓನ್ಲಿ ಬೆಂಗಳೂರು ಉತ್ತರಕ್ಕೆ ಬರೋದಾದ್ರೆ ಬರೀ ಒಕ್ಕಲಿಗ ಕ್ಯಾಂಡಿಡೇಟ್ಗಷ್ಟೇ ಅವಕಾಶ ಇರೋದ ಪ್ರಶಾಂತ್, ಅಥವಾ ಬೇರೆ ಯಾವುದಾದ್ರೂ ಕಾಂಬಿನೇಷನ್ ವರ್ಕ್ ಆಗುತ್ತಾ ಅಲ್ಲಿ? ಈಗ ಹೆಚ್ಚು ಕಡಿಮೆ ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗರಿಗೆ ಕಳೆದ ಬಾರಿ ಕೃಷ್ಣ ಬೈರೇಗೌಡರಿಗೆ ಕಾಂಗ್ರೆಸ್ ಕೊಟ್ಟಿತ್ತು, ಸದಾನಂದ ಗೌಡರು ಇಲ್ಲಿದ್ದರು. ಈ ಬಾರಿ ಕೂಡ ಒಕ್ಕಲಿಗರಿಗೆ ಕಾಂಗ್ರೆಸ್ ಅವಕಾಶ ಕೊಡುವ ಸಾಧ್ಯತೆಗಳು ಜಾಸ್ತಿ ಅಂತ. ರೈಟ್. ನಿಮ್ಗೇನು ಅನ್ಸುತ್ತೆ ಸರ್ ಬೆಂಗಳೂರು? ಇದು ನೀವು ಬೆಂಗಳೂರು ಈಗ ದಕ್ಷಿಣ ಬಂದರೆ 1989ರಲ್ಲಿ 1 ಬಾರಿ ಮಾತ್ರ ಕಾಂಗ್ರೆಸ್ ಅವ್ರು ಗೆದ್ದದು. ಅದು ಯಾರು? ಗುಂಡ್ರವರು.
ಅದಕ್ಕಿಂತ ಮೊದಲು 3 ಬಾರಿ 1977, 80, 84ರಲ್ಲಿ ಜನತಾ ಪಕ್ಷದವ್ರು ಗೆದ್ದದ್ದು. ನಂತರ 1990ರಿಂದ ವೆಂಕಟಗಿರಿಗೌಡರಿಂದ ಹಿಡಿದು ಅನಂತಕುಮಾರ್ 5-6 ಬಾರಿ ಗೆದ್ದು BJP. ಬಹುಶಃ ಕರ್ನಾಟಕದಲ್ಲಿ ಸೇಫೆಸ್ಟ್ ಪ್ಲೇಸ್ BJPಗೆ ಸೇಫೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅದು ಬ್ಯಾಂಗ್ಳೂರು ಸೌತ್ ಆ್ಯಕ್ಚುಲಿ. ಅಲ್ಲಿ ಪರ್ಮನೆಂಟ್ ಒಂದೇ ಅಪರ್ನೆಂಟ್ ಕ್ಯಾಂಡಿಡೇಟ್ ಇಲ್ಲ. ಪ್ರತಿ ಎಲೆಕ್ಷನ್ಗೆ ಒಬ್ಬೊಬ್ಬ ಕ್ಯಾಂಡಿಡೇಟ್ ಚೇಂಜ್ ಆಗ್ತಾ ಇರ್ತಾರೆ. ಈ ಸಲ ಪುನಃ ಹೊಸ ಕ್ಯಾಂಡಿಡೇಟ್ ಉಂಟು ಸೌಮ್ಯ ಅಂತ ಹೇಳ್ಕೊಂಡಾಗೆ. ಇನ್ನು ಬೆಂಗಳೂರು ಸೆಂಟ್ರಲ್ ಬಂದರೆ, ಬೆಂಗಳೂರು ಸೆಂಟ್ರಲ್ಲಿ ಮೊದಲು ಆ್ಯಕ್ಚುಲಿ ಇವರು ಸಾಂಗ್ಲಿಯಾನೂ ಒಮ್ಮೆ ಗೆದ್ದಿದ್ರು ಆ್ಯಕ್ಚುಲಿ. ಅದು ಆ ಟೈಮಲ್ಲಿ ಆ್ಯಕ್ಚುಲಿ ಅದು ಉತ್ತರ ಅಂತ ಇತ್ತು. ಬಟ್ ಒಬ್ಬ ಕ್ರಿಶ್ಚಿಯನ್ ಕ್ಯಾಂಡಿಡೇಟ್ ಕ್ರಿಶ್ಚಿಯನ್ ಆಗಿದ್ರು ಸಾಂಗ್ಲಿಯಾನ. ಅದು ಅವ್ರು ಇಲ್ಲೇವರಲ್ಲ, ಮಿಜೋರಾಂನವರಲ್ಲಿ ನಿಂತು ಗೆದ್ದಿದ್ದಾರೆ ಅವರು ಆ್ಯಕ್ಚುಲಿ. ಸೊ ಆಯ್ತಾರೆ. ಬೆಂಗಳೂರು ಉತ್ತರದಲ್ಲಿ ನೀವು ಹೇಳಿದಾಗ ಬೆಂಗಳೂರು ಸೆಂಟ್ರಲ್ ಬೆಂಗಳೂರಲ್ಲಿ ಎಲ್ಲಾದರೂ ಉತ್ತರ, ದಕ್ಷಿಣ, ಮಧ್ಯ ಇದರಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಚಾನ್ಸ್ ಇದ್ದರೆ ಅದು ಮಧ್ಯ ಇದು ಮಾತ್ರ, ಬೆಂಗಳೂರು ಸೆಂಟ್ರಲ್ ಮಾತ್ರ. ಯಾಕಂದರೆ ಇಲ್ಲಿ ಮುಸ್ಲಿಮ್ಸ್ ತುಕ್ಕಾಬಿಟ್ಟಿದ್ದಾರೆ. ಮುಸ್ಲಿಮ್ಸ್ ಇದ್ದಾರೆ, ಒಂದು 2 ಲಕ್ಷ ಮಾತ್ರ ಕ್ರಿಶ್ಚಿಯನ್ಸ್ ಇದ್ದಾರೆ ಆ್ಯಕ್ಚುಲಿ. ಆ ಕಡೆ ನಮ್ಮ ಈ ಕಾಕ್ಸ್ಟೌನು, ಸರ್ವಜ್ಞನಗರ ಇವರ ಏರಿಯೆಲ್ಲ, ಹ್ಯಾರಿಸ್ ಏರಿಯಾಗಳೆಲ್ಲ. ಸೊ ಮುಸ್ಲಿಮ್ಸ್ ಡಾಮಿನೇಟೆಡ್ ಉಂಟು. ಸೊ ಈ 3 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಕಾಂಗ್ರೆಸ್ ಬಲವಾದ ಚಾನ್ಸ್ ಇರುವುದಂದರೆ ಇದು ಬೆಂಗಳೂರು ಸೆಂಟ್ರಲ್. ಮತ್ತು ನಾರ್ತ್ ಮತ್ತು ಸೌತಲ್ಲಿ ಕಷ್ಟ. ಬೆಂಗಳೂರಲ್ಲಿ ಈ ಸಲ ಟಫ್ ಫೈಟ್ ಇರ್ಬೋದು. ಯಾಕಂದರೆ ಡಾಕ್ಟರ್ ಎಲ್ಲಾದರೂ ಇವರು ನಿಂತುಬಿಟ್ರೆ, ಮಂಜುನಾಥ್ ಅವ್ರು ನಿಂತುಬಿಟ್ರೆ ಭಾರಿ ನೆಕ್ ಟು ನೆಕ್ ಫೈಟ್. ಯಾಕಂದ್ರೆ ಅವ್ರಿಗೆ ಒಂದು ಒಳ್ಳೆ ಹೆಸರುಂಟು. ಆ ಹೆಸರು ಮೇಲೆ ವಿನ್ ಆಗೋ ಚಾನ್ಸ್ ಉಂಟು ಮೈತ್ರಿ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಇದೆ ಕ್ಯಾಲ್ಕುಲೇಷನ್ಸ್, ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ತಯಾರು ಮಾಡಿಕೊಂಡಿರೋ ಸೂತ್ರ ಯಾವುದು, ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.